ಇದೇ 21ನೇ ತಾರೀಕು ಬರ್ಣಿ ವೆಂಕಟೇಶ್ ಮತ್ತು ತಂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ನ ಉದ್ದಕ್ಕೂ ಪ್ರದೀಪ್ ಈಶ್ವರ್ನ ಬಗ್ಗೆ, ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಮಾತುಗಳನ್ನು ಆಡಿರ್ತಾರೆ. ಪಕ್ಷದ ಸಂಘಟನೆಗೆ ಅವರು ಪ್ರತಿ ಹಂತದಲ್ಲೂ ಅಡ್ಡಿ ಬರ್ತಾಯಿದ್ದಾರೆ. ಮೊದಲನೇದಾಗಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಹಳ್ಳಿ ಭೇಟಿಗೆ ಆಗಿದಾಗ ಹಳ್ಳಿ ಭೇಟಿಗೆ ಹೋಗ್ಕೂಡ್ದು ಅಂತಕ್ಕಂಥದ್ದನ್ನು ಒತ್ತಿ ಹೇಳಿ ಹಳ್ಳಿ ಭೇಟಿ ನಿಮ್ಮಿಂದ ಮಾಡಿಕೊಡ್ದು ಅಂತ ಪ್ರತಿರೋಧ ಒಡ್ಡಿರ್ತಕ್ಕಂಥವ್ರು ನಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ಬರ್ಣಿ ವೆಂಕಟೇಶ್ ಮತ್ತು ಟೀಮ್ನವರು ಮೊದಲನೇದಾಗಿ. ಅದಾದ ನಂತರ ಪ್ರತಿ ಹಂತದಲ್ಲೂ ಯಾವ ಕೆಲಸ ಕಾರ್ಯಗಳು, ಪಕ್ಷದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾನೇ ಬರ್ತಾ ಇರ್ತಕ್ಕಂಥವ್ರು. ಸೊ ಇವರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಕಂಟಕ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೇ ಮೊನ್ನೆ ಪ್ರೆಸ್ ಮೀಟಲ್ಲೇ ಹೇಳಿದ್ದಾರೆ, 2028ರ ಎಲೆಕ್ಷನ್ಸಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮಿಂದ ನಾವು ಅದನ್ನು ಸೋಲಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಮಂಚೇನಹಳ್ಳಿ ಹೋಬಳಿಯ ಬ್ಲಾಕ್ ಅಧ್ಯಕ್ಷರಾದ ನಾಗಭೂಷಣ್ ಅವರು ನಮ್ಮ ಸ್ನೇಹಿತರ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ. ಅದೇನೋ ಕಾಂಗ್ರೆಸ್ ಅವ್ರ ಬಗ್ಗೆ ಏನು ಗೊತ್ತು ಅವ್ರಿಗೆ, ಕಾಂಗ್ರೆಸ್ ಹಿನ್ನೆಲೆ ಏನು, ಮತ್ತು ಬರ್ಣಿಯವರ ಟೀಮು, ಈ ಥರ ಏಕವಚನದಲ್ಲೆಲ್ಲ ಮಾತಾಡಿದ್ದಾರೆ. ಮೊದಲು ನಾಗಭೂಷಣ್ ಅವರೇ, ನಿಮ್ಮನ್ನ ಹೇಳೋಕ್ಕೊಂದು ಇಷ್ಟ ಬೀಳ್ತೀನಿ. ಮೊದಲು ನೀವು ಯಾರು, ನೀವು ಎಲ್ಲಿದ್ರಿ? 3 ವರ್ಷ ಈ ಕಡೆ ಪ್ರದೀಪ್ ಈಶ್ವರ್ ಅವರು ಯಾವಾಗ MLA ಕ್ಯಾಂಡಿಡೇಟ್ ಅಂದ್ಕೊಂಡ್ರು ಆವತ್ತಿಂದ ನೀವು ಕಾಣಿಸ್ತಾ ಇರೋದೇ ಹೊತ್ತು. ಅದರಿಂದ ನೀವು ಎಲ್ಲಿದ್ರಿ? ಯಾರ ಕಾಂಪೌಂಡ್ ಒಳಗಡೆ ಇದ್ದರು ನೀವು? ನಿಮಗಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ರಾಜಕೀಯ ಹಿನ್ನೆಲೆ ಇದೆಯಾ? ಹೋಗ್ಲಿ, ನಿಮ್ಮ ಕೊಡುಗೆ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ? ನಿಮ್ಮದಾಗಲಿ, ನಿಮ್ಮ ಮನೆಯವ್ರದ್ದಾಗಲಿ, ನಿಮ್ಮ ಕುಟುಂಬದವರಾಗಲಿ ಏನು ಕೊಡುಗೆ ಇದ್ರೆ ಹೇಳಿ. ನೀವು ಇವ್ರ ಬಗ್ಗೆ ಮಾತಾಡ್ತಿರಲ್ಲ, ಇನ್ನು ನೀನು ಇವಾಗ ತಾನೇ ಹುಡ್ತಾ ಇರೋ ಮಗು, ನೀನು ಕೂಸು ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಬೆಳೆದಿರೋರು, ನಾವು ಅಷ್ಟೇ, ನಮ್ಮದು ಹಿನ್ನೆಲೆ ಇದೆ. ನಮ್ಮ ಅಪ್ಪ ಆಗಲಿ, ನಮ್ಮ ದೊಡ್ಡಪ್ಪ ಆಗಲಿ ಸುಮಾರು 50 ವರ್ಷ 60 ವರ್ಷದಿಂದ ನಾವು ಕಾಂಗ್ರೆಸ್ ಪಾರ್ಟಿಗೆ ದುಡ್ಕೊಂಡು ಬಂದಿರೋಂಥವು. ನೀನು ಹೋಗ್ಬಿಟ್ಟು ಅವ್ನು ನಗರವಾಗಿ ರಾಜಣ್ಣ ಅವ್ರಿಗೆ ಕಾಂಗ್ರೆಸ್ ಏನು ಗೊತ್ತು, ಕಾಂಗ್ರೆಸ್ ಮೊಣಕಲ್ ಹೋಬಳಿ ಪರವಾಗಿ ಇಟ್ಕೊಂಡು ವಿಷಯ ಇಟ್ಕೊಂಡು ಏನೇನೋ ಮಾತಾಡಿದ್ರು ಅವ್ರ ಬಗ್ಗೆ. ಅವ್ರ ಹಿನ್ನೆಲೆ ಗೊತ್ತಾ ನಿಮ್ಗೆ? ಹೋಗ್ಲಿ, ಇನ್ನು ಬಚ್ಚ ನೀನು. ಸುಮಾರು ಒಂದು 15-20 ವರ್ಷ ಹಿಂದ್ಗಡೆನೆ 3 ಸರ್ತಿ ಚೇರ್ಮನ್ ಮಾಡಿರೋಂಥ ಒಂದು ಕೊಡುಗೆ ಅವ್ರಿಗಿದೆ ಮೊಣಕಲ್ಲಲ್ಲಿ. ಯಾರು? ನಮ್ಮ MR ಶ್ರೀನಿವಾಸ ಮೂರ್ತಿ ತಾಯಿಯವರಾದಂಥ ಜಯಮ್ಮಕ್ಕ ಅವರು, ಮತ್ತು ಇಮಾಮ್ ಸಾಬಿ ಅವರು, ಮತ್ತು ನಮ್ಮ ಯಾರು ಸರ್ ಅವರು ಇನ್ನೊಬ್ರು ಬರ್ತಾರೆ, ಅವ್ರ ಹಿನ್ನೆಲೆ ಇದೆ ಕೃಷ್ಣಪ್ಪ ಅವ್ರು 3 ಜನ ಮಾಡಿದ್ದಾರೆ. ಬೇಕಾದ್ರೆ ನೀವು ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಅವಾಗ ನೀವು ಎಲ್ಲಿದ್ರೋ ಬಿಡಿ, ಏನು ಗೊತ್ತಾಗುತ್ತೆ ನಿಮ್ಗೆ ಅದ್ರ ಬಗ್ಗೆ. ಆಮೇಲೆ 2000 ಇಸ್ವಿಯಲ್ಲಿ ನಾನು ಮತ್ತು ನಮ್ಮ ಕಾಂಗ್ರೆಸ್ ರಾಜನವರಪ್ಪ ರಾಮಕೃಷ್ಣ ಅಣ್ಣ ಅವರು ಮತ್ತು ದೇವದಾಸ್, ಅವಾಗ ಅಡ್ಡಗಲ್ ಪಂಚಾಯತಿ ಎಲ್ಲ ನಮಗೆ ಇದ್ದಿದ್ದು, 60 ಪಂಚಾಯತ್ಗೆ ಇದ್ದಿದ್ದು. 3 ಜನ ನಾವು ಕಾಂಗ್ರೆಸ್ಸಲ್ಲಿ ಮಾತ್ರ ಗೆದ್ದಿದ್ದು. ಇನ್ನು 13 ಜನ JDS ಅಲ್ಲಿ ಗೆದ್ದಿದ್ವಿ. ಅವ್ರು ಗೆದ್ದಿದ್ದು 13 ಜನ, ನಾವು 3 ಜನ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದು. ಆವಾಗ ನಾನು ರಾಮಕೃಷ್ಣ ಅಣ್ಣ, ನೀವೇ ವೈಸ್ ಪ್ರೆಸಿಡೆಂಟ್ ಅಪ್ಲಿಕೇಶನ್ ಹಾಕೋದ್ರೆ, ಬೇಡಪ್ಪ ನನಗೆ ಅಷ್ಟು ಗೊತ್ತಿಲ್ಲ, ನೀನು ಹಾಕಪ್ಪ, ನೀನು ನಿಂತ್ಕೊಂತೇಳು. ನಾವು ಯಾಕಂದ್ರೆ ಇನಾಮಿನೇಷನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಆದ್ವಿ. ಆದ ತಕ್ಷಣ ನಮ್ಮ ಕೆಲಸ ನಾವು ರಾಜಕೀಯ ಮಾಡಿದ್ವಿ, ನಮ್ಮ ಕೆಲಸ ನಾವು ಮಾಡಿದ್ವಿ. ಆವಾಗ ರಾಜಣ್ಣ ಅವ್ರು ಕೂಡ ನಮ್ಗೆ ಸಹಾಯ ಹೆಚ್ಚಾಗಿ ಅವ್ರ ಕೊಡುಗೆ ನಮಗೂ ಇದೆ. ಆವಾಗ ನಿಂತ್ಕೊಂಡು ನಮಗೆ ಆಪೋಸಿಟ್ ಆಗಿದ್ದು, ಅವ್ರು 13 ಗೆದ್ರು, ನಾವು 3 ಗೆದ್ರು. ಲಾಸ್ಟ್ ಫೈನಲ್ ಆಗಿ ನನಗೆ 8 ಓಟು, ಅವ್ರಿಗೆ 8 ಓಟು ಬಿತ್ತು. ಲಾಟ್ರಿಯಲ್ಲಿ ನಂದು ಹೋಯ್ತು. ಆವಾಗಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ನಾನು 2007ರಲ್ಲಿ ಫಸ್ಟು ರಾಜಕೀಯ ದುರ್ಯೋಧನ ಕೇಸ್ ಹಾಕ್ಸ್ಕೊಂಡು ಫಸ್ಟ್ ನಮ್ಮ ತಾಲೂಕಲ್ಲಿ ನಾನೇ ಅನಿಸುತ್ತೆ. ಅಲ್ಲಿಂದ ನಾವು ನೋಡ್ಕೊಂಡು ಬಂದಿದ್ವಿ. ನೀನು ನೆನ್ನೆಲ್ಲ ಮೊನ್ನೆ ಬಂದ್ಬಿಟ್ಟು ಅವ್ರು ಹಿಂಗೆ ಇವ್ರು ಹಿಂಗೆ ರಾಜಣ್ಣ ಬಗ್ಗೆ ಮಾತ್ರ ನೇಕಿತೆ ಹಾಕಿ ನೀನು ಇದೆಯಾ? ಹೋಗ್ಲಿ, ಏನಿದೆ ಅಂತ ಮಾತಾಡ್ತೀರ ಅವ್ರ ಬಗ್ಗೆ ನೀವು? ನಾನು ಇವಾಗ ನಾಗಭೂಷಣ್ ಅವರೇ, ನಾವು ಒಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ. ಎಲ್ಲರೂ ಮಾತಾಡಕ್ಕೆ ಹೋಗ್ಬೇಡಿ. ಇನ್ನೊಂದು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಬೆಳೆಸ್ಕೋಬೋದು, ಬೇಡ ಅನ್ನಿಲ್ಲ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರ ಇರಿ, ಅಷ್ಟು ಬಿಟ್ಬಿಟ್ಟು ವೈಯಕ್ತಿಕವಾಗಿ ದೇಶ ಇಟ್ಕೊಂಡು ಯಾವ್ಯಾವ್ದು ಇಟ್ಕೊಂಡು ಹೋಗಿ ಏನೇನು ಮಾತಾಡಕ್ಕೆ ಹೋದ್ರೆ ಚೆನ್ನಾಗಿರಲ್ಲಪ್ಪ. ನಾಳೆ ಪರಿಣಾಮ ಎದುರಿಸ್ಬೇಕಾಗುತ್ತೆ ಹಿಂಗೆ ಮಾತಾಡಿದೆ ನೀವು. ಅದು ಅದೇ ಯಾರನ್ನ ಮಿಸ್ಟೇಕ್ ಮಾಡ್ತಾ ಇದ್ರು ಅಷ್ಟೇ. ಅವ್ರಿಗೂ ಸ್ವಂತ ರಾಜಕೀಯದಲ್ಲಿ ಸ್ವಂತ ಬುದ್ಧಿ ಇಲ್ಲ. ಅವರೊಬ್ಬ ಮಾಸ್ಟ್ರು ಪಾಠ ಹೇಳ್ಕೊಂಡಿದ್ದು. ಅದು ಇರ್ಲಿ, ಸಂತೋಷ. ರಾಜಕೀಯ ಬಂದಿದ್ಯಾ, ಬಂದು ಮೊದಲು ಹಿನ್ನೆಲೆ ತಿಳ್ಕೊಳ್ಳಿ. ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಏನು ಹಿನ್ನೆಲೆ ಇದೆ, ಯಾವ ಕುಟುಂಬ ಹಿನ್ನೆಲೆ ಏನಿದೆ, ಅವ್ರು ಏನು ಕೊಡುಗೆ ಇದೆ. ಯಾವತ್ತಾದ್ರೂ ಹೋಗಿ ನೀನು ಬ್ಯಾನರ್ ಅನಿಸಿದ್ಯಾ, ಒಂದು ಪಾಂಪ್ಲೆಟ್ ಕೊಟ್ಟಿದ್ಯಾ, ಯಾರೋ ವೋಟ್ ಕೇಳಿದ್ಯಾ, ಒಂದು ಕೇಸ್ ಹಾಕೊಂಡಿದ್ಯಾ, ಒಂದು ಸೈಕಲ್ ಭಾಗ ಆಗಿದೆಯಾ? ನಾವು ಗಾಂಧಿ ನಡಿಗೆ ಅಂತ ಪ್ರೋಗ್ರಾಮ್ ಮಾಡಿದ್ವಿ ವೀರಪ್ಪ ಮೊಯ್ಲಿ ಸಾಹೇಬ್ರಿದ್ದಾಗ. ಅದ್ರ ಬಗ್ಗೆ ನಿಂಗೆ ಏನಾದ್ರು ಗೊತ್ತಾ? ಹೋಗ್ಲಿ, ಹೆಂಗ್ ಮಾಡಿದ್ವಿ, ಎಲ್ಲೆಲ್ಲಿ ಮಾಡಿದ್ವಿ ಅಂತ. ಮತ್ತೆ ಎಲೆಕ್ಷನ್ 2 ತಿಂಗಳು ಮುಂಚೆಗಡೆ ಹಿಂದೆ ಎಲೆಕ್ಷನ್ ಹಿಂದ್ಗಡೆ
ನಾವು ಗ್ಯಾರಂಟಿ ಕಾರ್ಡ್ ಹಂಚಕ್ ಹೋದ್ವಿ. ಅದು ಗೊತ್ತಾ ಗ್ಯಾರಂಟಿ ಕಾರ್ಡ್ ಏನಂತ ನಿಮಗೆ? ಹಳ್ಳಿಗೆ ಮನೆಗೂ ಹಂಚಿದ್ದೀವಿ ನಾವು. ಅದೆಲ್ಲ ನಿಮ್ಗೆ ಗೊತ್ತಿದೆಯಾ? ಬಂದು ಸೆಂಟ್ರಲ್ ಬಂದು ಇವಾಗ ಏನೋ ಬ್ಲಾಕ್ ಅಧ್ಯಕ್ಷರು ಆಗೋಗಿದ್ದೀರ, ಇಲ್ಲಿ ಸಂತೋಷ. ಹೆಂಗಾದ್ರೂ ಯಾರು ಮಾಡ್ಕೊಳ್ಳಿ, ಅದು ಇರ್ಲಿ. ಮೊದಲು ಬ್ಲಾಕ್ ಅಧ್ಯಕ್ಷರು ಅಂದ್ರೆ ಒಂದು ಗೌರವ ಇತ್ತು, ಪ್ರತಿಯೊಬ್ಬರಿಗೂ ಒಂದು ಗೌರವ, ಒಂದು ಅಭಿಮಾನ ಇತ್ತು ಅದ್ರ ಮೇಲೆ. ನಿಮ್ಮಂತವ್ರ ಬ್ಲಾಕ್ ಅಧ್ಯಕ್ಷಕ್ಕೆ ಅವ್ರ ಮರ್ಯಾದೆ ಹೋಗ್ತಾ ಇದೆ ಇವಾಗ. ಈ ತರ ಲೆವೆಲ್ ಬಂದಿದ್ರ ಇದು ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಎಚ್ಚರಿಕೆ ಅನ್ಕೊಳ್ಳಿ. ಏನು ಅನ್ಕೊಳ್ಳಿ, ಮುಂದೆ ಏನಾದ್ರು ಇದೇ ಪ್ರಕಾರವಾಗಿ ನೀವು ಮಾತಾಡಿದ್ರೆ ಆಯ್ತು ಅಂದ್ರೆ ಅದ್ರ ಪರಿಣಾಮ ಅದು ಕೆಟ್ಟದಾಗಿರುತ್ತೆ. ತಿಳ್ಕೊಂಡು ಇಷ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳ್ತೀನಿ, ಹಂದಿ ಎಷ್ಟು ಎತ್ತರಕ್ಕೆ ಬೆಳೆದ್ರು ಎಷ್ಟು ದಪ್ಪ ಆದ್ರೂ ಹಂದಿನ ಅನ್ನೋದು ಅದು ಯಾವತ್ತೂ ಆನೆ ಆಗಲ್ಲ. ಇದು ಮನಸ್ಸಲ್ಲಿಕ್ಕೋ.